ಲಿಂಗಾಯತ ಹಾಗೆ ಒಕ್ಕಲಿಗರ ಕಣ್ಣನ್ನ ಕೆಂಪಾಗಿಸಿದ್ದ ಜಾತಿ ಜನಗಣತಿ ಈ ವರದಿಯನ್ನ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರು ನಾನು ಅನುಷ್ಠಾನ ಮಾಡೇ ಮಾಡ್ತೀನಿ ನನ್ನ ಅವಧಿಯಲ್ಲಿ ಅಂತ ಹೇಳಿ ಅನೇಕ ಬಾರಿ ಬಹಿರಂಗ ವೇದಿಕೆಗಳಲ್ಲೇನೆ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹೇಳ್ಕೊಂಡಿದ್ದು. ಆದ್ರೆ ಯಾವಾಗ ಲೋಕಸಭಾ ಚುನಾವಣೆಯ ದಿನಾಂಕ ಅನೌನ್ಸ್ ಆಯ್ತೋ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಇಲ್ಲೊಂದ್ ಕಡೆ ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಜಾತಿ ಜನಗಣತಿ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿಬಿಟ್ರೆ ಮುನಿಸ್ಕೊಂಡಿರುವ ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯಗಳ ಮತ ಕೈ ತಪ್ಪುವ ಆತಂಕ ಪ್ರಾರಂಭ ಆಯ್ತಾ. ಇದೇ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಹಾಗೆ ಇಡೀ ಕಾಂಗ್ರೆಸ್ ಪಾಳೆಯ ಸೈಲೆಂಟ್ ಆಯ್ತಾ ಅನ್ನೋದು ಸದ್ಯಕ್ಕಿರುವ ಅನುಮಾನ. ವರದಿ ಜಾರಿ ಬಗ್ಗೆ ಎಲ್ಲೂ ಕೂಡ ಅಪ್ಪಿತಪ್ಪಿ ಕೂಡ ಮಾತನಾಡ್ತಾ ಇಲ್ಲ ಯಾವುದೇ ನಾಯಕರು. ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಪ್ರಣಾಳಿಕೆಯಲ್ಲಿದೆ, ಇನ್ ಕೇಸ್ ಕಾಂಗ್ರೆಸ್ ಅಥವಾ ಇಂಡಿ ಮೈತ್ರಿಕೂಟ ಸರ್ಕಾರ ರಚನೆ ಮಾಡುವ ರೀತಿಯಲ್ಲಿ ಮತದಾನದ ಪ್ರಕ್ರಿಯೆಯಲ್ಲಿ ಮತದಾರರು ತೀರ್ಪನ್ನ ನೀಡಿದ್ದೆ ಆದಲ್ಲಿ ನಾವು ಪ್ರತಿ ರಾಜ್ಯದಲ್ಲೂ ಕೂಡ ಜಾತಿ ಜನಗಣತಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಲಾಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ. ಆದರೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ಮುಗಿಯೋವರೆಗೂ ಈ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿ ಹೈಕಮಾಂಡೇ ಕಟ್ಟಪ್ಪಣೆಯನ್ನ ನೀಡಿದೆಯಂತೆ. ಬಿಜೆಪಿ ಸಂಸದರ ವೈಫಲ್ಯಗಳು ಗ್ಯಾರಂಟಿಗಳ ಬಗ್ಗೆ ಮಾತ್ರ ಮಾತನಾಡಿ ಕೇವಲ ಕೇಂದ್ರದ ಅನುದಾನದ ಬಗ್ಗೆ ಪ್ರಸ್ತಾಪ ಮಾಡಿ ಅಂತ ಹೇಳಿ ವಾರ್ನ್ ಮಾಡಿದೆ ಹೈಕಮಾಂಡ್ ಅನ್ನೋದು ನಮಗ್ ಸಿಕ್ಕಿರೋ ಮಾಹಿತಿ. ಈ ಮೂಲಕ ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾಳೆಯದ ನಾಯಕರು. ಓಕೆ, ಸತೀಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸತೀಶ್, ಮೊದಲೆಲ್ಲ ಇದನ್ನು ಜಿಲೇಬಿ ಅಂತ ಕರೆಯಲಾಗ್ತಾ ಇತ್ತು. ಜಿ ಅಂದರೆ ಅದೇ ಏನು ಗೌಡ್ರು, ಎಲ್ ಅಂದರೆ ಲಿಂಗಾಯತರು, ಬಿ ಅಂದರೆ ಬ್ರಾಹ್ಮಣರು, ಜಿಲೇಬಿ ಫಾರ್ಮುಲಾ ಅಂತೇಳಿ ಈಗ ಬಿ ತೆಗೆದಿದ್ದಾರೆ. ಈಗ ಅಹಿಂದ ಅಂತಿದ್ದಂಗೆ ಹಿಂದ ಮಾತ್ರ ಅಲ್ಪಸಂಖ್ಯಾತ ತೆಗೆದ ನಂತರ. ಓಕೆ, ಇದೇನು ಸ್ಟ್ರಾಟಜಿ ಇದು? ಈಗ ಒಂದು ಕಡೆ ಸಿದ್ದರಾಮಯ್ಯನವರ ಪ್ರಕಾರ ನಿಜವಾಗಿ ಹೇಳಬೇಕು ಅಂತಂದರೆ ಇದರ ಹಿಂದೆ ಒಂದು ದೊಡ್ಡ ಒಂದು ಕ್ಯಾಲ್ಕುಲೇಷನ್ ಇದೆ. ಈ ಹಿಂದೆ ಮರಾಠ ಸಮುದಾಯದವರು ಮಹಾರಾಷ್ಟ್ರದಲ್ಲಿ ಕೋರ್ಟ್ಗೆ ಹೋಗ್ತಾರೆ, ನಮಗೆ ಹೆಚ್ಚಿನ ರಿಸರ್ವೇಷನ್ ಕೊಡಿ ಅಂತ ಹೇಳಿ. ಆಗ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡುತ್ತೆ. ಯಾಕಂದರೆ ನೀವು ಯಾವ ರೀತಿ ಅದನ್ನು ಏನು ಜನಗಣತಿ ಮಾಡಿದ್ದೀರಿ ಅಂಥೇಳಿ. ಜನಗಣತಿ ಬಹಳ ಸೈಂಟಿಫಿಕ್ ಆಗಿರಬೇಕು. ಆದರೆ ಜನಗಣತಿ ರಾಜ್ಯಕ್ಕೆ ಮಾಡೋಕ್ಕೆ ಬರೋದಿಲ್ಲ, ಕೇಂದ್ರವೇ ಮಾಡಬೇಕು ಜನಗಣತಿ. ಆದರೆ ಇದು ಹೆಂಗಿದೆ ಅಂತಂದರೆ ಯಾವ ರೀತಿಯ ಜನಗಣತಿ ಅಂದರೆ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಅಂತಂದ್ಬಿಟ್ಟು ತಮಿಳುನಾಡಿನಲ್ಲಿ ಇದನ್ನೇ ಹಿನ್ನೆಲೆಯಾಗಿಟ್ಟುಕೊಂಡು ವಿಶೇಷವಾಗಿ ಅತಿ ಹಿಂದುಳಿದ ವರ್ಗದವರಿಗೆ ಒಂದು ಸ್ಥಾನಮಾನವನ್ನು ಕೊಡಲಾಗಿದೆ. ನಾವು ಹಿಂದೆ ಕೂಡ ಇದರ ಬಗ್ಗೆ ಮಾತಾಡಿದ್ವಿ. ಆದರೆ ಅದೆಲ್ಲ ಆಗಬೇಕು ಅಂದರೆ ಮೊದಲಿಗೆ ಜಾರಿ ಆಗಬೇಕು. ಆ ಜಾರಿಯಲ್ಲದ ಆಮೇಲೆ ರಿಸರ್ವೇಷನ್ ಜಾಸ್ತಿ ಸಿಗೋದು, ಅತಿ ಹಿಂದುಳಿದ ವರ್ಗದವರಿಗೆ ಅದರಿಂದ ಲಾಭ ಆಗೋದು ವಗೇರೆ ವಗೇರೆ ಇತ್ಯಾದಿ ಇತ್ಯಾದಿ. ಆದರೆ ಈಗ ಜಾತಿ ಜನಗಣತಿಯನ್ನು ಮುನ್ನೆಲೆಗೆ ತರೋದಕ್ಕೆ ಹಿಂದೇಟಾಗ್ತಾ ಇದೆ. ಇದು ಸ್ಟ್ರಾಟಜಿನ ಕೇವಲ ಚುನಾವಣೆ ಮುಗಿಯೋ ತನಕ ಮಾತ್ರನ, ಅಥವಾ ಸಿದ್ದರಾಮಯ್ಯನವರ ತಲೆಯಲ್ಲಿ ತಕ್ಷಣಕ್ಕೆ ಇದನ್ನು ಜಾರಿ ಮಾಡೋದು ಬೇಡ, ಮುಂದಿನ ದಿನಮಾನಗಳಲ್ಲಿ ತರೋಣ? ಏನು ಸ್ಟ್ರಾಟಜಿ ಇದು ನಿಮ್ಮ ಪ್ರಕಾರ? ಜಯಪ್ರಕಾಶ್, ಸಿದ್ದರಾಮಯ್ಯನವರು ಜಾತಿ ಜನಗಣತಿ ಪರವಾಗಿದ್ದಾರೆ, ಯಾವಾಗಲೂ ಕೂಡ ಅವರು ಅಹಿಂದ ಪರವಾಗಿ ಇರೋದು. ಆದರೆ ಇಲ್ಲಿ ಅವರಿಗೆ ಸಮಸ್ಯೆ ಹುಟ್ಟಿದೆ ಇರುವಂಥದ್ದು ಗೌಡ ಮತ್ತು ಲಿಂಗಾಯತ ಸಮುದಾಯ. ಇದು ದೊಡ್ಡ ಸಮುದಾಯದ ಮತದಾರರ ಸಂಖ್ಯೆಯನ್ನು ಹೊಂದಿದೆ ರಾಜ್ಯದಲ್ಲಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯ ದೊಡ್ಡ ಮಟ್ಟದಲ್ಲಿದೆ, ಹಾಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿದೆ. ಅದರಲ್ಲೂ ಪಕ್ಷದ ಪ್ರಮುಖರೇ ಡಿ.ಕೆ. ಶಿವಕುಮಾರ್, ಎಂ.ಬಿ. ಪಾಟೀಲ್ ಸೇರಿದಂತೆ, ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಈ ವರದಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿನೇ ಸದ್ಯಕ್ಕೆ ಲೋಕಸಭೆ ಚುನಾವಣೆ ಮುಗಿಯೋವರೆಗೂ ಇದರ ಬಗ್ಗೆ ಮಾತಾಡೋದು ಬೇಡ ಅನ್ನೋ ಒಂದು ತೀರ್ಮಾನವನ್ನು ರಾಜ್ಯ ನಾಯಕರು ಆಗಲೇ ಹೈಕಮಾಂಡ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಇದು ಮತದಾನದ ಮೇಲೆ ಸಾಕಷ್ಟು ಪರಿಣಾಮ ಬೀರಬಹುದು. ಈಗಾಗಲೇ ಕೆಲವು ಟಿಕೆಟ್ ವಿಚಾರವಾಗಿ ಅಲ್ಲಲ್ಲಿ ಗೊಂದಲಗಳಿದ್ವೆ. ಅದ್ರ ಜೊತೆಗೇನೆ ಇದು ಸೇರ್ಕೊಂಡ್ರೆ ಮತ್ತಷ್ಟು ಹಿನ್ನಡೆಯಾಗುವ ಸಾಧ್ಯತೆ ಇದೆ ಅನ್ನೋದು ರಾಜ್ಯ ನಾಯಕರ, ಕಾಂಗ್ರೆಸ್ ನಾಯಕರ ಒಂದು ಪ್ಲಾನ್. ಆ ನಿಟ್ಟಿನಲ್ಲೇ ಸದ್ಯಕ್ಕೆ ಚುನಾವಣೆ ಮುಗಿಯೋವರೆಗೂ ಇದ್ರ ಬಗ್ಗೆ ಮಾತಾಡೋದು ಬೇಡ ಅನ್ನೋದು ಸಿದ್ದರಾಮಯ್ಯನವರು ಮತ್ತು ರಾಜ್ಯ ನಾಯಕರ ಒಂದು ಪ್ಲಾನ್ ಆಗಿದೆ. ಅನಂತರ ಚುನಾವಣೆ ಮುಗಿದ ನಂತರ ಈ ವಿಚಾರವನ್ನು ಖಂಡಿತವಾಗಿ ತೆಗೆದುಕೊಳ್ತಾರೆ. ಸಿದ್ದರಾಮಯ್ಯನವರು ಅಹಿಂದ ಪರವಾಗಿರುವಂಥವ್ರು. ಹಾಗಾಗಿನೇ ಇದು ಸಮುದಾಯಗಳ ವರದಿಯ ಪ್ರಕಾರನೇ ಅಹಿಂದ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಜಾತಿ ಗಣತಿಯ ಪ್ರಕಾರ ಅಂದರೆ ಅವ್ರ ಪ್ರಕಾರ, ಸಾಮಾಜಿಕ ಶೈಕ್ಷಣಿಕ ವರದಿಯ ಪ್ರಕಾರ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಆ ಸಮುದಾಯ ಕೂಡ ಸಾಕಷ್ಟು ಒತ್ತಡವನ್ನು ಆಗ್ತಾ ಇದೆ. ಹಾಗಾಗಿನೇ ಚುನಾವಣೆ ಮುಗಿದ ನಂತರ ಅದನ್ನು ನೋಡ್ಕೊಳ್ಳೋಣ, ಸದ್ಯಕ್ಕೆ ಬೇಡ. ಬೇರೆ ಬೇರೆ ಬಿಜೆಪಿಯ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆ ಎದುರಿಸೋಣ ಒಂದು ಲೆಕ್ಕಾಚಾರವನ್ನು ಹಾಕಿದೆ. ಆ ಮುಖಾಂತರ ರಾಜ್ಯದಲ್ಲಿ ಏನು 20 ಟಾರ್ಗೆಟ್ ಕೊಟ್ಟಿದ್ದಾರೆ ಹೈಕಮಾಂಡ್, ಅದನ್ನ ರೀಚ್ ಆಗೋಣ ಅನ್ನೋ ಒಂದು ಲೆಕ್ಕಾಚಾರ. ಕಾದ್ ನೋಡ್ಬೇಕು ಇದು ವರ್ಕೌಟ್ ಆಗುತ್ತಾ ಅಂತ. ಯಾಕಂದ್ರೆ ಚುನಾವಣೆಗೆ ಮೊದಲು ಥ್ಯಾಂಕ್ ಯು ಸತೀಶ್.
ಈ ಎರಡೂ ಸಮುದಾಯ ಒಂದ್ ಕಡೆ ಲಿಂಗಾಯತ ಬಿಜೆಪಿ ಭದ್ರ ವೋಟ್ ಬ್ಯಾಂಕ್ನ ಸಮುದಾಯ ಅಂತ ಹೇಳೋದು, ಇನ್ನು ಗೌಡ್ರು ಅಥವಾ ಒಕ್ಕಲಿಗರು ಅಂತಂದ್ರೆ ಈಗ JDS ಕೂಡ ಮೈತ್ರಿ ಆಗಿರೋದ್ರಿಂದ ಇನ್ ಕೇಸ್ ಇವಾಗ ಜಾತಿ ಗಣತಿ ಬಗ್ಗೆ ಮಾತನಾಡ್ಬಿಟ್ರೆ ಈ ಮೈತ್ರಿಗೆ ಹೆಚ್ಚಿನ ಲಾಭ ಆಗುತ್ತೆ ಅನ್ನೋ ಟೆನ್ಷನ್ ಕೂಡ ಸಿದ್ದರಾಮಯ್ಯ ಅವ್ರಿಗೆ ಇದ್ದೇ ಇದೆ. ಎಕ್ಸಾಕ್ಟ್ಲಿ, ಎರಡು ವಿಚಾರ. ಒಂದು ಬಹಳ ಅದ್ಭುತವಾಗಿ ಹೇಳಿದ್ರಿ ನೀವು. ಒಂದು, ಯಾವಾಗ BSY ರಿಟರ್ನ್ ಆಯ್ತೋ ನೋಡಿ, ನಾನು ಪದೇ ತುಂಬ ಸಲ ಹೇಳ್ತಾ ಇರ್ತೀನಿ, 65 ಜನರಿಗೆ ಟಿಕೆಟ್ ಕೊಡ್ತಾರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಲಿಂಗಾಯತ ಅಭ್ಯರ್ಥಿ ವಿಧಾನಸಭಾ ಚುನಾವಣೆ 65 ಜನರಿಗೆ, ಗೆಲ್ಲೋದೆಷ್ಟು 15 ಜನ. ಕಳೆದ ಬಾರಿ ಅಂದರೆ 2018ರಲ್ಲಿ ಇಷ್ಟೇ ಜನರಿಗೆ ಕೊಟ್ಟಿರ್ತಾರೆ, ಗೆಲ್ಲೋದು 35 ಜನ. ಈ ಬಾರಿ ಕಾಂಗ್ರೆಸ್ ಕೊಟ್ಟಿದ್ದು 45 ಲಿಂಗಾಯತ MLAಗಳಿಗೆ ಟಿಕೆಟ್, ಗೆದ್ದಿದ್ದು 35 ಜನ. ಅಂದರೆ ಯಡಿಯೂರಪ್ಪ ಕಾರಣದಿಂದಾಗಿ ಹೆಂಗೆ ಟ್ವಿಸ್ಟ್ ಆಯಿತು ಈ ಕಡೆಗೆ ಅಂತೇಳಿ. ಈಗ ವಾಪಸ್ ಯಡಿಯೂರಪ್ಪ ಬಂದಿದ್ದಾರೆ, ವಿಜಯೇಂದ್ರ ಬಂದಿದ್ದಾರೆ. ಸೊ ಹಾಗಾಗಿ ಆ ಸಮುದಾಯವನ್ನು ಯಾಕೆ ಕೆಣಕಬೇಕು? ನಂಬರ್ 1. ನಂಬರ್ 2, ಕಳೆದ ಬಾರಿ 20% ಇದ್ದಂಥ JDS ವೋಟ್ನಿಂದ 6% ವೋಟು ಬಿಕಾಸ್ ಆಫ್ DK ಶಿವಕುಮಾರ್ ಕಾಂಗ್ರೆಸ್ಗೆ ಬಂದಿತ್ತು. ಆಮೇಲೆ ಈಗಲೂ ಕೂಡ 11ರಿಂದ 15 ಜಿಲ್ಲಾ ಏನು ಹಳೆ ಮೈಸೂರು ಭಾಗ ಇದೆ, ಅದರಲ್ಲಿ ಹೈಯೆಸ್ಟ್ ಸೀಟ್ ಇರೋದು ಕಾಂಗ್ರೆಸ್ಗೆ. ಈಗ ಮತ್ತೆ ನೀವು ಅವರನ್ನು 4ನೇ ಸ್ಥಾನಕ್ಕೆ ತಳ್ಳಿಸಿದಾಗ ಅವರು ಬಿಡ್ತಾರಾ? ಅದು ಕೂಡ JDS ಜೊತೆ ಮೈತ್ರಿ ಆಗಿದೆ. ಹಾಗಾಗಿ ಸುಖ ಸುಮ್ಮನೆ ಯಾಕೆ ಕೋಲು ಕೊಟ್ಟು ಓಡಿಸ್ಕೋಬೇಕು? ಸುಮ್ಮನಿದ್ರೆ ಓಕೆ ಅಪ್ಪ, ಅವ್ರಿಗೆ ಯಾವುದೇ ಒಂದು ಆಯುಧ ಸಿಗೋದಿಲ್ಲ ಅಂದರೆ ಮೈತ್ರಿ ಪಕ್ಷಗಳಿಗೆ. ಸೊ ಹಾಗಾಗಿ ಇದೊಂದು ಸ್ಟ್ರಾಟಜಿ, ಅದ್ಭುತವಾದ ಸ್ಟ್ರಾಟಜಿ. ಆದರೆ ಅದನ್ನ ನಂಬರ್ ಆಗಿ ಕನ್ವರ್ಟ್ ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋದನ್ನ ಚುನಾವಣೆ ಪರ್ಸ್ಪೆಕ್ಟಿವ್ ಜನರಲಿ ಇಲ್ಲ, ನಾವು ಸದ್ಯಕ್ಕೆ ಟಚ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಪಾಸ್ ಮಾಡಿ. ಆಮೇಲೆ ಒಂದೇನಿದೆ ಗೊತ್ತಾ, ಈಗ ನಮಗೆ ಈ ಜಾತಿ ಹೆಂಗೆ ಅಂತಂದರೆ ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತೇಳಿ. ನೀವು ಕರ್ನಾಟಕ ಅದು ಇರುವಂಥದ್ದೇ. ನಿಮಗೆ ಉತ್ತರ ಭಾರತದಲ್ಲಿ ನಿಮಗೆ ಸಣ್ಣ ಸಣ್ಣ ಜಾತಿ ಹಿಂದುತ್ವದ ಮೇಲೆ ಒಗ್ಗೂಡಿಸ್ಕೊಂಡಿರ್ತದೆ. ಇಲ್ಲಿ ಹಿಂದುತ್ವ ಇರ್ಬೋದು, ಆದರೆ ಅದಕ್ಕಿಂತ ಸ್ಟ್ರಾಂಗ್ ಜಾತಿ ಆಗಿರುತ್ತೆ. ಅದನ್ನು ಯಾರು ಕೂಡ ಅದಕ್ಕೆ ಕಲಿಸಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಅಂದ್ರೆ ಈ ಚುನಾವಣೆ ಮುಗಿದ ಮೇಲೆ ಇನ್ನೊಂದು 4 ವರ್ಷ ಸೇಫ್ ಝೋನ್ ಅಂತ ಇರುತ್ತೆ ಅವರಿಗೆ, ಅವಾಗ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತೇಳಿ